ಬಿಸಿ ಬಿಸಿ ರಾಗಿ ದೋಸೆ, ಇಡ್ಲಿ, ಪಡ್ಡು, ಗುಂಡ್ಪಂಗ್ಲು ಎಲ್ಲ ರೆಡಿಯಾಗಿದೆ. ಒಂದೇ ಹಿಟ್ಟು 3 ಥರ ಬ್ರೇಕ್ಫಾಸ್ಟ್, 3 ಥರ ವೆರೈಟೀಸ್. ಸೊ ಹೀರೆಕಾಯಿ ಚಟ್ನಿನೂ ತುಂಬ ಚೆನ್ನಾಗಾಗಿದೆ. ಯಾರ್ಯಾರು ಬರ್ತಿರೋ ನಮ್ಮನೆ ಬ್ರೇಕ್ಫಾಸ್ಟ್ಗೆ ತುಪ್ಪ ಹಾಕ್ಕೊಂಡು ತಿಂದರೆ ಇಡ್ಲಿಗೆ ಚೆನ್ನಾಗಿರುತ್ತೆ. ದೋಸೆಗೂ ಹಾಕಿದ್ದೀನಿ. ಹರೇ ಶ್ರೀನಿವಾಸತ್ತೆ. ಅರೆ ಶ್ರೀನಿವಾಸಮ್ಮ, ಏನಿದು ರಾಗಿ ಇಟ್ಕೊಂಡ್ಬಿಟ್ಟಿದ್ದೀರಾ ಈ ಸತಿ? ರಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಒಂದು ರಾಗಿ ಒಂದೇ ಹಿಟ್ಟು 3-4 ಐಟಮ್ ಮಾಡ್ಬೋದು ಇದರಿಂದ. ಓಕೆ. ಇಡ್ಲಿ, ದೋಸೆ, ಪಡ್ಡು. ಓ, ಇವಾಗ ಇದರಲ್ಲೇ 2 ಗ್ಲಾಸ್ ಹಾಕಿದ್ದೀನಿ ರಾಗಿನ. ಇವಾಗ ಅಕ್ಕಿ ತೊಗೊಂಡಿನಿ. ಎಷ್ಟು? 2 ಪಾವ ಇದಕ್ಕೆ ರಾಗಿಗೆ 2 ಗ್ಲಾಸ್ಗೆ ಅರ್ಧ ಪಾವ ಅವಲಕ್ಕಿ. ಓಕೆ. ಅರ್ಧ ಪಾವ ಉದ್ದಿನ ಬೇಳೆ. ನಮ್ಮ ಮನೇಲಿ ತುಂಬಿದ್ದು ಉದ್ದಿನ ಬೇಳೆ ತಗೊಂಡ್ಬರ್ತೀವಿ ನಾವು ಇದೇ ಯೂಸ್ ಮಾಡೋದು. ಹಾಂ, ಅರ್ಧ ಪಾವ್. ಇದಕ್ಕೆ 2 ಸ್ಪೂನ್ ಮೆಂತ್ಯ. ಓಕೆ. 2 ಸ್ಪೂನ್ ಮೆಂತ್ಯ. 2 ಸ್ಪೂನ್ ಮೆಂತ್ಯ. ಟೀ ಸ್ಪೂನು, ಟೇಬಲ್ ಸ್ಪೂನ್ ಅಲ್ಲ. 2 ಸ್ಪೂನು. ಇದು ಬೇರೆ, ಇದು ಬೇರೆ. 3-4 ಸರಿ ಚೆನ್ನಾಗಿ ತೊಳೆದು ನೆನೆ ಹಾಕ್ಕೊಂಡ್ಬಿಡ್ಬೇಕು. ಇದಕ್ಕೆ ಸಾಬುದಾನಿ ಹಾಕ್ಬೇಕು. ಅರ್ಧ ಪಾವು ಹಾಕ್ತೀವಿ. ಇವಾಗ ಸಾಬುದಾನ ಹಾಕ್ತಿದ್ದೀರಾ? ಚೆನ್ನಾಗಿ ತೊಳೆದು ಬೇರೆ ಬೇರೆ ಒಂದು 3-4 ಸತಿ ತೊಳಿಬೇಕಲ್ವಾ? 3 ಸತಿ ಆದ್ರೂ ತೊಳಿಬೇಕು. ತೊಳೆದು ಬಿಟ್ಟು ನೀರು ಹಾಕಿ ಇಟ್ಬಿಡ್ಬೇಕು ನೆನೆಯಷ್ಟು. ಒಂದು 4-5 ತಾಸು ನೆನಿಬೇಕು. ಆಮೇಲೆ ರುಬ್ಬಿ ಇಟ್ಟರೆ ರಾತ್ರಿಗೆ ನಾಳೆ ಬೆಳಗ್ಗೆ ನಿಂಗೆ ರೆಡಿ ಆಗುತ್ತೆ. ಬ್ರೇಕ್ಫಾಸ್ಟ್ ರಿಯಲಿ 3-4 ವೆರೈಟಿ ಮಾಡ್ಬೋದು. ಪಡ್ಡು ಮಾಡ್ಬೋದು, ಇಡ್ಲಿ ಮಾಡ್ಬೋದು, ದೋಸೆ ಮಾಡ್ಬೋದು. ಓಕೆ, ಎಲ್ಲಾನು ಮಾಡಿ ತೋರಿಸ್ತೀರಾ? ಮಾಡಿ ತೋರಿಸಿ. ಬೆಳಗ್ಗೆ ನೆನೆ ಹಾಕಿದ್ವಿ. ಇವಾಗ ಮಿಕ್ಸಿಗೆ ರುಬ್ಬಿಟ್ಕೊಂತೀವಿ. ಹಿಟ್ಟು ನೆಂದಿದೆ ರಾಗಿ. ಸೊ ಇದರಲ್ಲೇ 3 ಥರ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊ. ಒಂದು ಹಿಟ್ಟು 3 ಬ್ರೇಕ್ಫಾಸ್ಟ್. 1 ಇಂಚ್ ನೀರು ಹಾಕೊಂಡಿದೀರ ಅಲ್ವಾ? ನೀರು ಹಾಕೋಬೇಕು ಮೇಲೆ. ಆಮೇಲೆ ಲೋಡ್ ಹಾಕೊಂಡ್ರೆ ಆಯ್ತು. ಇದನ್ನ ಫುಲ್ಲಿ ಸಾಫ್ಟ್ ಬ್ಯಾಟರ್ ಮಾಡ್ಕೋಬೇಕಲ್ವಾ? ಹಾಗೆ ಆಗಿದೆ. ಇವಾಗ ಇಷ್ಟಿರ್ಬೇಕು ಹಿಟ್ಟು. ಇವಾಗ ಅದೇ ಮಿಕ್ಸಿ ಜಾರ್ಗೆ ಇದು ಸಾಬುದಾನಿ, ಅವಲಕ್ಕಿ ಎಲ್ಲ ನೆನೆ ಹಾಕ್ಕೊಂಡಿದ್ವಲ್ಲ, ಅದು ಹಾಕ್ಕೊಂಡು ಇವಾಗ ಇದು 3-in-1 ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಇದ್ರನ್ನ ಇವಾಗ ಫಸ್ಟ್ ಆ ಕಡೆ ಇಡ್ಲಿಗೆ ಇಟ್ಕೊಂಡ್ಬಿಡೋಣ. ಅವರಿದ್ರೆ ಬೇಗ ಬಿಟ್ಕೊಳ್ಳುತ್ತೆ ಇಡ್ಲಿ ಅಂತ, ಅಂಟ್ಕೊಳ್ಳಲ್ಲ. ಇಡ್ಲಿಗೆ ಇಟ್ಕೊಂಬಿಡೋಣ. ಇಡ್ಲಿ ಆಗೋಷ್ಟರಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. 3 ಸ್ಪೂನ್ ಹಾಕಿ, 1 ಸ್ಪೂನ್ ಮೆಂತ್ಯ, 1 ಟೀ ಸ್ಪೂನ್ ಮೆಂತ್ಯ ಹಾಕಿದ್ದೀನಿ. 1-2 ಸ್ಪೂನು ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇದಕ್ಕೆ ನಾವು ಹೀರೆಕಾಯಿ ಚಟ್ನಿ ಮಾಡ್ತಾ ಇದ್ದೀವಿ. ಯಾವಾಗ ತೆಂಗಿನಕಾಯಿ ಚಟ್ನಿ ಕಾಮನ್ ಇಡ್ಲಿಗೆ ಎಲ್ಲರೂ ಮಾಡ್ಕೊಳ್ಳೋದು. ಸ್ವಲ್ಪ ವೆರೈಟಿ ಇರಲಿ ಅಂತ ಹೀರೆಕಾಯಿ ತೋರಿಸ್ತಾ ಇದ್ದೀವಿ. ಊಟಕ್ಕೂ ಬರುತ್ತೆ ಮತ್ತು ಇಡ್ಲಿ ದೋಸೆಗೂ ಬರುತ್ತೆ. ಅನ್ನಕ್ಕೂ ಸಕ್ಕತ್ತಾಗಿರುತ್ತೆ. ಇರುತ್ತೆ, ಚೆನ್ನಾಗಿರುತ್ತೆ. ಹಾಕ್ತಾ ಇದ್ದೀನಿ. ಒಂದು 10-12. ಇದು 2 ಹೀರೆಕಾಯಿ ತೊಗೊಂಡೆ. ಅರ್ಧ ಕೆ ಜಿ ಹೀರೆಕಾಯಿ ತೊಗೊಂಡಿದ್ದೀನಿ. ಚಟ್ನಿ ಇದರಲ್ಲೇ ಮುಚ್ಚಿಟ್ಟಿಲ್ಲ. ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಚಟ್ನಿಗೆ. ಒಗ್ಗರಣೆ ಮಾಡ್ಕೊಂಡು ಇಟ್ಕೊಂಡು ಚಟ್ನಿಗೆ 1 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ,
ಹಿಂಗೆ ಹಾಕಿದ್ದೀನಿ ಅದಕ್ಕೆ. ಹಿಂಗೆ ಹ್ಞೂ ಕರ್ಬೇವಿನ ಸೊಪ್ಪು ಒಣಮೆಣಸಿನಕಾಯಿ ಒಗ್ಗರಣೆಗೆ. ಇವಾಗ ಪಡ್ಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೀರಾ? ಅದೇ ಸೇಮ್ ಹಿಟ್ಟು ಒಂದೇ ಇಟ್ಟೆ ಕಾಯಬೇಕು, ಹಂಚು ಕಾಯ್ಲಕ್ಕೆ ಇಟ್ಟಿನಿ, ಪಡ್ಡು ಹಂಚು. ಇವಾಗ ಎಣ್ಣೆ ಹಾಕೋತಾ ಇದ್ದೀರಾ ಅಲ್ವಾ? ಹೌದು. ಸೊ ಇವಾಗ ಪಡ್ಡು ರೆಡಿ ಆಗ್ತಾ ಇದೆ. ಮುಚ್ಚಿಟ್ಬಿಡೋಣ 2 ನಿಮಿಷ. ಇದು ಇದಾಗಿದೆಯಾ? ಬೆಂದಿದೆ ಇದು. ಹಿಂಗಂದ್ರೆ ಇದು ಬೆಂದಿದೆ. ಸ್ವಲ್ಪ ಹೊತ್ತು ಟೈಮ್ ತಗೊಳ್ಳೋದಂದ್ರೆ ಸಿಪ್ಪೆ ಸಮೇತ ಹಾಕಿದ್ದೀವಿ. ಚಟ್ನಿಗೆ ಹಂಗೇನೆ ಹಾಕಬೇಕು, ಮೇಲಿನ ತೆಗಿಬಾರ್ದು ಚಟ್ನಿಗೆ. ದೋಸೆ ಹಂಚು ಕಾದಿದೆ. ದೋಸೆ ಹಾಕೋಣ. ತುಪ್ಪ ಬೇಕಂದ್ರೆ ತುಪ್ಪ ಹಾಕೋಬಹುದು, ಎಣ್ಣೆ ಬೇಕಂದ್ರೆ ಎಣ್ಣೆ ಹಾಕೋದು ನಮ್ಮ ಇಷ್ಟ. ಆಮೇಲೆ ಇದಕ್ಕೆ ಈರುಳ್ಳಿ ಹಾಕೊಳ್ಳೋರು ಈರುಳ್ಳಿನೂ ಹಾಕೋಬಹುದು. ಮುಚ್ಚಿಟ್ಟಿದ್ದೀರಾ? ಆಗ್ತಾ ಇದೆ. ಹೌದಲ್ವಾ? ಇನ್ನೂ ತೆಳಬೇಕಾದ್ರೆ ಇನ್ನೂ ತೆಳಕೋಬೋದು, ಬರುತ್ತಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ ಸಖತ್ ಈಸಿಯಾಗಿ ಬಂದ್ಬಿಡುತ್ತಲ್ವಾ? ಇಟ್ಕೋತಾ ಇಲ್ಲ. ಹೌದು. ಯಾರಿದೆ ಇವಾಗ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಹಾಕೊಂಡು. ಕಲ್ಲುಪ್ಪು. ಏನಿದು? ಅದು ಶೇಂಗಾ ಬೀಜದ ಪುಡಿ, ಶೇಂಗಾ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ಕಡಲೆಕಾಯಿ ಪೌಡ್ರು. ಅದು ಎಷ್ಟು ಬೇಕಷ್ಟು ಅಂದಾಜು ನೋಡಿ ಹಾಕ್ಕೋಬಹುದು, ಕಣ್ಣಾಡುತ್ತೆ. ಇಲ್ಲ ಅಂದ್ರೆ ತೆಂಗಿನಕಾಯಿ ಹಾಕೋಬಹುದು, ಎಳ್ಳು ಹಾಕ್ಕೋಬಹುದು. ಎಳ್ಳನ್ನು ಹಾಕ್ಕೊಂತಾರೆ. ಆಮೇಲೆ ಹಸಿಮೆಣಸಿನ್ಕಾಯಿ ಬದಲು ಇದು ಒಣಮೆಣಸಿನ್ಕಾಯಿನೂ ಹಾಕ್ಕೋತಾರೆ. ಇನ್ನೊಂದೇನಂದ್ರೆ ನೀರು ಹಾಕ್ಬಾರ್ದು. ನೀರು ಹಾಕಿದ್ರೆ ಒಂಥರ ಕೆಟ್ಟೋಗುತ್ತೆ. ಇದು ಅಂದ್ರೆ ಜಾಸ್ತಿ ಟೈಮ್ ಬಾಳಿಕೆ ಬರಲ್ಲ. ಈಗ ಚಟ್ನಿ ರೆಡಿ ಆಗಿದೆ. ಒಗ್ಗರಣೆ ಹಾಕ್ಕೊಂಬಿಡೋಣ. ಇದಕ್ಕೆ ಮಾಡಿಟ್ಕೊಂಡಿದ್ದು ಚಟ್ನಿ ರೆಡಿ ಆಯಿತು. ಹೀರೆಕಾಯಿ ಚಟ್ನಿ. ಇವಾಗ ಇಲ್ಲಿ ಪಡ್ಡುನು ರೆಡಿ ಆಗಿದೆ. ದೋಸೆ, ಇಡ್ಲಿ, ಪಡ್ಡು 3 ರೆಡಿಯಾಗಿದೆ. ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ. ತಿನ್ನೋರು ಬ್ರೇಕ್ಫಾಸ್ಟಿಗೆ ಬರ್ಬೋದು. ಈಸಿಯಾಗಿ ಇದು ಬರ್ತಾ ಇದೆ ಅಲ್ವಾ? ಬರುತ್ತೆ. ಸ್ವಲ್ಪ ಕಾಯ್ಬೇಕು ಹಂಚಷ್ಟೇ. ಕಾದ್ರೆ ಬಂದ್ಬಿಡುತ್ತೆ. ಏನಂದ್ರೆ ಇದು ರಾಗಿದಾಗಿರೋದ್ರಿಂದ ಕಲರ್ ಚೇಂಜ್ ಆಗುತ್ತೆ. ಹಿಟ್ಟಿನಲ್ಲಿ 3 ಮಾಡೋದ್ರಿಂದ ಉತ್ತಪ್ಪ ಕೂಡ ಮಾಡ್ಕೋಬಹುದು. ಒಂದೊಂದ್ ದಿನ ಒಂದೊಂದ್ ಮಾಡ್ಕೋಬಹುದು. ಉತ್ತಪ್ಪನೂ ಮಾಡ್ಕೋಬಹುದು. ಈರುಳ್ಳಿ ಮಸಾಲ ಇದು ಪಡ್ಡು ಮಾಡ್ಕೋಬಹುದು. ಮಸಾಲ ಇಡ್ಲಿ ಮಾಡ್ಕೋಬಹುದು. ಈರುಳ್ಳಿ ಹಾಕೊಳ್ಳೋರು ಈರುಳ್ಳಿ ಹಾಕೊಂಡು ಮಾಡ್ಬೋದು. ಕ್ಯಾರೆಟ್ ತುರಿ ಈರುಳ್ಳಿ ಪಡ್ಡಿಗೆ ಉತ್ತಪ್ಪಕ್ಕೆ ಹಾಕೋಬಹುದು. ಕಡಲೆಬೇಳೆನೂ ಹಾಕ್ತಾರಲ್ವಾ? ನೆನೆಸಿ ಕಡಲೆಬೇಳೆ. ಸೊ ಇದು ಇಡ್ಲಿನೂ ರೆಡಿಯಾಗಿದೆ. ಎಷ್ಟು ಈಸಿಯಾಗಿ ಬಂದ್ಬಿಡ್ತಿದೆ ಅಲ್ಲ? ಹಿಟ್ಟು ಒಂದ್ ಸ್ವಲ್ಪ ಗಟ್ಟಿ ಇರ್ಲಿಲ್ಲ, ಆದ್ರೂ ಚೆನ್ನಾಗಿ ಬಂದಿದೆ. ಸಾಫ್ಟ್ ಆಗಿ ಬಂದಿದೆ ಇಡ್ಲಿ. ಹುಡುಗ ಎಷ್ಟು ಸಾಫ್ಟ್ ಬಂದಿದೆ. ಹತ್ತಿ ತರ ಮೆತ್ತಗಾಗಿದೆ. ಇದರದ್ದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಂದು ಸಾಬುದಾನ ಮೇನ್ ಅಲ್ವಾ? ನೋಡಿ, ನೀವೇ ನೋಡ್ತಾ ಇರ್ಬೋದು. ಹಿಟ್ಟು ಈ ದೋಸೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ. ದೋಸೆ ಒಂಥರ ರಾಗಿ ಅಂದಮೇಲೆ ನಾವು ಅಂದ್ಕೊಳ್ತೀವಲ್ವ, ಒಂಥರ ಹಾರ್ಡಾಗಿ ಹೋಗುತ್ತೆ, ಹಾಗೆಲ್ಲ ಏನಿಲ್ಲ. ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಂದು ಸಾಬುದಾನ. ಅದನ್ನು ಮಿಸ್ ಮಾಡ್ಕೋಬೇಡಿ. ಈ ಥರ ತುಂಬ ಚೆನ್ನಾಗಿ ಹತ್ತಿ ಥರ ಆಗುತ್ತೆ. ಈ ಇಡ್ಲಿನೂ ಅಷ್ಟೇ. ಇಡ್ಲಿನ ಮುರಿದು ತೋರಿಸಿ ಅತ್ತೆ. ನೋಡಿ ಇಡ್ಲಿನೂ ತುಂಬ ಚೆನ್ನಾಗಾಗಿದೆ. ಎಷ್ಟು ಸ್ಪಾಂಜಿಯಾಗಿದೆ. ಅದೇ ಥರನೇ ಗುಂಡ್ ಪೊಂಗಲು ತುಂಬ ಚೆನ್ನಾಗಾಗಿದೆ. ಅದನ್ನು ಹತ್ತಿ ಥರ ಒಳಗಡೆಗೆ ಚೆನ್ನಾಗಿ ಬಂದಿದೆ.
ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ಈ ಹಿಟ್ಟನ್ನು ಟ್ರೈ ಮಾಡಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹೇಗೆ ಬಂದಿತ್ತು ಅಂತ. ನೀವು ಕಮೆಂಟ್ಸ್ ಮೂಲಕ ತಿಳಿಸಿ. ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಚಾನೆಲ್ನ ಮುಂದೆ ತೊಗೊಂಡು ಬನ್ನಿ ಮತ್ತು ನಮ್ಮ ಚಾನೆಲ್ನ ಪ್ರಮೋಟ್ ಮಾಡಿ, ಬೇರೆಯವ್ರಿಗೆ ಸೆಂಡ್ ಮಾಡಿ ವೀಡಿಯೋಸ್ನ. ಸೊ ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಹೋಗ್ತಾ ನಮಗೂ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಅಲ್ಲೇ ಹೈಪ್ ಬಟನ್ ಇದೆ, ಹೈಪ್ ಮಾಡಿ. ಎಲ್ರಿಗೂ ಹರೇ ಶ್ರೀನಿವಾಸ್.